ಬಿಜೆಪಿಯ ಭಿನ್ನಮತದ ಸುದ್ದಿ ಇತ್ತು. ಆದರೆ ಈ ಕ್ಷಣದ ಒಂದು ಲೇಟೆಸ್ಟ್ ಅಪ್ಡೇಟ್ ಮೂಲಕ ಪಕ್ಕಾ ಪಾಲಿಟಿಕ್ಸ್ ನ ದೊಡ್ಡ ಸುದ್ದಿಯನ್ನ ಗಮನಿಸ್ತಾ ಹೋಗೋಣ. ಲೋಕಾಯುಕ್ತ ಎಫ್ಐಆರ್ ಸುಳಿಯಲ್ಲಿ ಸದ್ಯಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಿಲುಕಿಕೊಂಡಿದ್ದಾರೆ. ಮುಡಾ ಕೇಸ್ನಿಂದ ಬಚಾವಾಗೋಕೆ ರಕ್ಷಣಾ ನಡೆಯನ್ನ ಅನುಸರಿಸುತ್ತಿದ್ದಾರೆ ಸಿದ್ದರಾಮಯ್ಯ. ಸಿಬಿಐ ತನಿಖೆ ಭೀತಿಯಿಂದ ರಕ್ಷಣೆಯನ್ನ ಪಡೆದುಕೊಳ್ಳಿಕ್ಕೆ ಕೈಪಾಳಿಯ ಹೊಸದೊಂದು ತಂತ್ರಕ್ಕೆ ಮೊರೆ ಹೋದಂತೆ ಕಾಣ್ತಾ ಇದೆ. ಇನ್ ಕೇಸ್ ಏನಾದರೂ ನಾಳೆ ದಿನ ದೂರುದಾರರು ಲೋಕಾಯುಕ್ತ ತನಿಖೆ ಬೇಡ, ಸಿಬಿಐ ತನಿಖೆ ಬೇಕು ಅಂತ ಹೇಳಿ ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡಿ ಇನ್ ಕೇಸ್ ಅದರಲ್ಲಿ ಗೆಲುವನ್ನ ಸಾಧಿಸಿದ್ರೂ ಕೂಡ ಸಿದ್ದರಾಮಯ್ಯನವರಿಗೆ ಒಂದು ರಕ್ಷಣಾ ಕವಚ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಹೊಸದೊಂದು ಪ್ರಯತ್ನಕ್ಕೆ ಮುಂದಾದಂತೆ ಕಾಣ್ತಾ ಇದೆ ಕೈಪಾಳೆಯ. ಇಷ್ಟು ದಿನಗಳ ಕಾಲ ಸಿಬಿಐಗೆ ಮುಕ್ತ ಅನುಮತಿ ಇತ್ತು. ಆದರೆ ಇದೀಗ ಆ ಮುಕ್ತ ಅನುಮತಿಗೆ ಬ್ರೇಕ್ ನೀಡುವ ಪ್ರಯತ್ನವನ್ನ ಕಾಂಗ್ರೆಸ್ ಪಾಳೆಯ ಮಾಡ್ತಾ ಇದೆ. ಮುಕ್ತ ಅನುಮತಿಗೆ ನೀಡಿದ್ದ ಅಧಿಸೂಚನೆಯನ್ನ ವಾಪಸ್ ಪಡೆದುಕೊಳ್ಳುವ ನಿರ್ಧಾರವನ್ನ ಕ್ಯಾಬಿನೆಟ್ನಲ್ಲಿ ಕೈಗೊಳ್ಳಲಾಗಿದೆ ಅನ್ನೋ ಮಾಹಿತಿ. ಭ್ರಷ್ಟಾಚಾರ ತಡೆ ಕಾಯ್ದೆ ಅಡಿಯಲ್ಲಿ ಸಿಬಿಐ ಎಂಟ್ರಿಗೆ ಮುಕ್ತ ಅವಕಾಶ, ಯಾವುದೇ ಪೂರ್ವಾನುಮತಿಯ ಅವಶ್ಯಕತೆ ಇರಲಿಲ್ಲ. ನೇರವಾಗಿ ತನಿಖೆಯನ್ನ ನಡೆಸಲಿಕ್ಕೆ ಅವಕಾಶ ಇತ್ತು. ಸರ್ಕಾರ ನೀಡಿದ್ದ ಅವಕಾಶ ಇದು. ಈಗ ಸಿಬಿಐಗೆ ನೀಡಿದ ಈ ಮುಕ್ತ ಅವಕಾಶ, ಮುಕ್ತ ತನಿಖೆಗೆ ಇದ್ದ ಅವಕಾಶವನ್ನ ವಾಪಸ್ ಪಡೆಯುವ ನಿರ್ಧಾರವನ್ನ ಕ್ಯಾಬಿನೆಟ್ ಮಾಡಿದೆ. ದೆಹಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ 1946ರ ಅಡಿಯಲ್ಲಿ ಭ್ರಷ್ಟಾಚಾರ ನಿಯಂತ್ರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪೂರ್ವಾನುಮತಿ ಇಲ್ಲದೆ ನಿರಂಕುಶವಾಗಿ ತನಿಖೆಯನ್ನ ನಡೆಸಬಹುದಾಗಿತ್ತು ಸಿಬಿಐ. ಆದರೆ ಈಗ ಸಿಬಿಐನ ಹಲ್ಲು ಕೀಳುವ ಪ್ರಯತ್ನವನ್ನ, ಸಿಬಿಐ ಕೈಗಳನ್ನ ಕಟ್ಟಾಕುವ ಪ್ರಯತ್ನವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಿದ್ಯಾ ಅನ್ನೋ ಅನುಮಾನ ಇವತ್ತಿನ ಕ್ಯಾಬಿನೆಟ್ನ ನಿರ್ಧಾರದಿಂದ ಬಲವಾಗ್ತಾ ಇದೆ. ಬಿಜೆಪಿಯ ಭಿನ್ನಮತದ ಸುದ್ದಿ ಇತ್ತು. ಆದರೆ ಈ ಕ್ಷಣದ ಒಂದು ಲೇಟೆಸ್ಟ್ ಅಪ್ಡೇಟ್ ಮೂಲಕ ಪಕ್ಕಾ ಪಾಲಿಟಿಕ್ಸ್ ನ ದೊಡ್ಡ ಸುದ್ದಿಯನ್ನ ಗಮನಿಸ್ತಾ ಹೋಗೋಣ. ಲೋಕಾಯುಕ್ತ ಎಫ್ಐಆರ್ ಸುಳಿಯಲ್ಲಿ ಸದ್ಯಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಿಲುಕಿಕೊಂಡಿದ್ದಾರೆ. ಮುಡಾ ಕೇಸ್ನಿಂದ ಬಚಾವಾಗೋಕೆ ರಕ್ಷಣಾ ನಡೆಯನ್ನ ಅನುಸರಿಸುತ್ತಿದ್ದಾರೆ ಸಿದ್ದರಾಮಯ್ಯ. ಸಿಬಿಐ ತನಿಖೆ ಭೀತಿಯಿಂದ ರಕ್ಷಣೆಯನ್ನ ಪಡೆದುಕೊಳ್ಳಿಕ್ಕೆ ಕೈಪಾಳಿಯ ಹೊಸದೊಂದು ತಂತ್ರಕ್ಕೆ ಮೊರೆ ಹೋದಂತೆ ಕಾಣ್ತಾ ಇದೆ. ಇನ್ ಕೇಸ್ ಏನಾದರೂ ನಾಳೆ ದಿನ ದೂರುದಾರರು ಲೋಕಾಯುಕ್ತ ತನಿಖೆ ಬೇಡ, ಸಿಬಿಐ ತನಿಖೆ ಬೇಕು ಅಂತ ಹೇಳಿ ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡಿ ಇನ್ ಕೇಸ್ ಅದರಲ್ಲಿ ಗೆಲುವನ್ನ ಸಾಧಿಸಿದ್ರೂ ಕೂಡ ಸಿದ್ದರಾಮಯ್ಯನವರಿಗೆ ಒಂದು ರಕ್ಷಣಾ ಕವಚ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಹೊಸದೊಂದು ಪ್ರಯತ್ನಕ್ಕೆ ಮುಂದಾದಂತೆ ಕಾಣ್ತಾ ಇದೆ ಕೈಪಾಳೆಯ. ಇಷ್ಟು ದಿನಗಳ ಕಾಲ ಸಿಬಿಐಗೆ ಮುಕ್ತ ಅನುಮತಿ ಇತ್ತು. ಆದರೆ ಇದೀಗ ಆ ಮುಕ್ತ ಅನುಮತಿಗೆ ಬ್ರೇಕ್ ನೀಡುವ ಪ್ರಯತ್ನವನ್ನ ಕಾಂಗ್ರೆಸ್ ಪಾಳೆಯ ಮಾಡ್ತಾ ಇದೆ. ಮುಕ್ತ ಅನುಮತಿಗೆ ನೀಡಿದ್ದ ಅಧಿಸೂಚನೆಯನ್ನ ವಾಪಸ್ ಪಡೆದುಕೊಳ್ಳುವ ನಿರ್ಧಾರವನ್ನ ಕ್ಯಾಬಿನೆಟ್ನಲ್ಲಿ ಕೈಗೊಳ್ಳಲಾಗಿದೆ ಅನ್ನೋ ಮಾಹಿತಿ. ಭ್ರಷ್ಟಾಚಾರ ತಡೆ ಕಾಯ್ದೆ ಅಡಿಯಲ್ಲಿ ಸಿಬಿಐ ಎಂಟ್ರಿಗೆ ಮುಕ್ತ ಅವಕಾಶ, ಯಾವುದೇ ಪೂರ್ವಾನುಮತಿಯ ಅವಶ್ಯಕತೆ ಇರಲಿಲ್ಲ. ನೇರವಾಗಿ ತನಿಖೆಯನ್ನ ನಡೆಸಲಿಕ್ಕೆ ಅವಕಾಶ ಇತ್ತು. ಸರ್ಕಾರ ನೀಡಿದ್ದ ಅವಕಾಶ ಇದು. ಈಗ ಸಿಬಿಐಗೆ ನೀಡಿದ ಈ ಮುಕ್ತ ಅವಕಾಶ, ಮುಕ್ತ ತನಿಖೆಗೆ ಇದ್ದ ಅವಕಾಶವನ್ನ ವಾಪಸ್ ಪಡೆಯುವ ನಿರ್ಧಾರವನ್ನ ಕ್ಯಾಬಿನೆಟ್ ಮಾಡಿದೆ. ದೆಹಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ 1946ರ ಅಡಿಯಲ್ಲಿ ಭ್ರಷ್ಟಾಚಾರ ನಿಯಂತ್ರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪೂರ್ವಾನುಮತಿ ಇಲ್ಲದೆ ನಿರಂಕುಶವಾಗಿ ತನಿಖೆಯನ್ನ ನಡೆಸಬಹುದಾಗಿತ್ತು ಸಿಬಿಐ. ಆದರೆ ಈಗ ಸಿಬಿಐನ ಹಲ್ಲು ಕೀಳುವ ಪ್ರಯತ್ನವನ್ನ, ಸಿಬಿಐ ಕೈಗಳನ್ನ ಕಟ್ಟಾಕುವ ಪ್ರಯತ್ನವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಿದ್ಯಾ ಅನ್ನೋ ಅನುಮಾನ ಇವತ್ತಿನ ಕ್ಯಾಬಿನೆಟ್ನ ನಿರ್ಧಾರದಿಂದ ಬಲವಾಗ್ತಾ ಇದೆ. ಬಿಜೆಪಿಯ ಭಿನ್ನಮತದ ಸುದ್ದಿ ಇತ್ತು. ಆದರೆ ಈ ಕ್ಷಣದ ಒಂದು ಲೇಟೆಸ್ಟ್ ಅಪ್ಡೇಟ್ ಮೂಲಕ ಪಕ್ಕಾ ಪಾಲಿಟಿಕ್ಸ್ ನ ದೊಡ್ಡ ಸುದ್ದಿಯನ್ನ ಗಮನಿಸ್ತಾ ಹೋಗೋಣ. ಲೋಕಾಯುಕ್ತ ಎಫ್ಐಆರ್ ಸುಳಿಯಲ್ಲಿ ಸದ್ಯಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಿಲುಕಿಕೊಂಡಿದ್ದಾರೆ.
ಮುಡಾ ಕೇಸ್ನಿಂದ ಬಚಾವ್ ಆಗೋಕೆ ರಕ್ಷಣಾ ನಡೆಯನ್ನ ಅನುಸರಿಸುತ್ತಿದ್ದಾರೆ ಸಿದ್ದರಾಮಯ್ಯ. ಸಿಬಿಐ ತನಿಖೆ ಭೀತಿಯಿಂದ ರಕ್ಷಣೆಯನ್ನ ಪಡೆದುಕೊಳ್ಳಿಕ್ಕೆ ಕೈಪಾಳಿಯ ಹೊಸದೊಂದು ತಂತ್ರಕ್ಕೆ ಮೊರೆ ಹೋದಂತೆ ಕಾಣ್ತಾ ಇದೆ. ಇನ್ ಕೇಸ್ ಏನಾದ್ರೂ ನಾಳೆ ದಿನ ದೂರುದಾರರು ಲೋಕಾಯುಕ್ತ ತನಿಖೆ ಬೇಡ, ಸಿಬಿಐ ತನಿಖೆ ಬೇಕು ಅಂತ ಹೇಳಿ ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡಿ ಇನ್ ಕೇಸ್ ಅದರಲ್ಲಿ ಗೆಲುವನ್ನ ಸಾಧಿಸಿದ್ರೂ ಕೂಡ ಸಿದ್ದರಾಮಯ್ಯನವರಿಗೆ ಒಂದು ರಕ್ಷಣಾ ಕವಚ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಹೊಸದೊಂದು ಪ್ರಯತ್ನಕ್ಕೆ ಮುಂದಾದಂತೆ ಕಾಣ್ತಾ ಇದೆ ಕೈಪಾಳೆಯ. ಇಷ್ಟು ದಿನಗಳ ಕಾಲ ಸಿಬಿಐಗೆ ಮುಕ್ತ ಅನುಮತಿ ಇತ್ತು, ಆದ್ರೆ ಇದೀಗ ಆ ಮುಕ್ತ ಅನುಮತಿಗೆ ಬ್ರೇಕ್ ನೀಡುವ ಪ್ರಯತ್ನವನ್ನ ಕಾಂಗ್ರೆಸ್ ಪಾಳೆಯ ಮಾಡ್ತಾ ಇದೆ. ಮುಕ್ತ ಅನುಮತಿಗೆ ನೀಡಿದ್ದ ಅಧಿಸೂಚನೆಯನ್ನ ವಾಪಸ್ ಪಡೆದುಕೊಳ್ಳುವ ನಿರ್ಧಾರವನ್ನ ಕ್ಯಾಬಿನೆಟ್ನಲ್ಲಿ ಕೈಗೊಳ್ಳಲಾಗಿದೆ ಅನ್ನೋ ಮಾಹಿತಿ. ಭ್ರಷ್ಟಾಚಾರ ತಡೆ ಕಾಯ್ದೆ ಅಡಿಯಲ್ಲಿ ಸಿಬಿಐ ಎಂಟ್ರಿಗೆ ಮುಕ್ತ ಅವಕಾಶ, ಯಾವುದೇ ಪೂರ್ವಾನುಮತಿಯ ಅವಶ್ಯಕತೆ ಇರಲಿಲ್ಲ. ನೇರವಾಗಿ ತನಿಖೆಯನ್ನ ನಡೆಸಲಿಕ್ಕೆ ಅವಕಾಶ ಇತ್ತು. ಸರ್ಕಾರ ನೀಡಿದ್ದ ಅವಕಾಶ ಇದು. ಈಗ ಸಿಬಿಐಗೆ ನೀಡಿದ ಈ ಮುಕ್ತ ಅವಕಾಶ, ಮುಕ್ತ ತನಿಖೆಗೆ ಇದ್ದ ಅವಕಾಶವನ್ನ ವಾಪಸ್ ಪಡೆಯುವ ನಿರ್ಧಾರವನ್ನ ಕ್ಯಾಬಿನೆಟ್ ಮಾಡಿದೆ. ದೆಹಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ 1946ರ ಅಡಿಯಲ್ಲಿ ಭ್ರಷ್ಟಾಚಾರ ನಿಯಂತ್ರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪೂರ್ವಾನುಮತಿ ಇಲ್ಲದೆ ನಿರಂಕುಶವಾಗಿ ತನಿಖೆಯನ್ನ ನಡೆಸಬಹುದಾಗಿತ್ತು ಸಿಬಿಐ. ಆದರೆ ಈಗ ಸಿಬಿಐನ ಹಲ್ಲು ಕೀಳುವ ಪ್ರಯತ್ನವನ್ನ, ಸಿಬಿಐ ಕೈಗಳನ್ನ ಕಟ್ಟಾಕುವ ಪ್ರಯತ್ನವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಿದ್ಯಾ ಅನ್ನೋ ಅನುಮಾನ ಇವತ್ತಿನ ಕ್ಯಾಬಿನೆಟ್ನ ನಿರ್ಧಾರದಿಂದ ಬಲವಾಗ್ತಾ ಇದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.